ಡೆವಿಲ್ ಅಪೋಸಿಟ್ ಬರ್ತೀನಿ ಅಂತ ತುಂಬಾ ಜನ ಹೇಳ್ತಿರೋ, ಆದ್ರೆ ಡೆವಿಲ್ ಡೆವಿಲ್ ಅಪೋಸಿಟ್ ಬರ್ತೀನಿ ಅಂತ ಹೇಳಿದ್ರು ಸುಮಾರು ಜನ. ಆದ್ರೆ ಡೆವಿಲ್ ಫಿಲಂ ರಿಲೀಸ್ ಆದಾಗ ಥಿಯೇಟರ್ ಸಿಗುತ್ತಾ ಇಲ್ಲ ಅಂತ ಫಸ್ಟ್ ಯೋಚನೆ ಮಾಡ್ಬೇಕು. ನಾವು ಕಷ್ಟಪಟ್ಟು ದುಡ್ದು ಬಂದಿರೋ ದುಡ್ಡು, ನಮ್ ಕಷ್ಟಪಟ್ಟು ಬಂದಿರೋ ದುಡ್ಡಲ್ಲಿ ನಾವು ನಮ್ ಬಾಸ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಸರ್. ಏನಿಲ್ಲ, ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಎಲ್ಲಾ ಡಿ ಬಾಸ್ ಫ್ಯಾನ್ಸ್ ಗಳು ತುಂಬಾ ನೋವಲ್ಲಿ ಇದೀವಿ. ಯಾಕಂದ್ರೆ ನಮ್ ದೇವರು ಇವತ್ತು ವನವಾಸದಲ್ಲಿದ್ದಾರೆ. ಸೊ ಈ ಟೈಮಲ್ಲಿ ಇವತ್ತೇನಕ್ಕೆ ಇನ್ನ ಕ್ರೌಡ್ ಬೇರೆ ಲೆವೆಲ್ಗೆ ಸೇರ್ಬೇಕಾಗಿತ್ತು. ಯಾಕಂದ್ರೆ ಮನ್ಸಲ್ಲಿ ನೋವು ಇಟ್ಕೊಂಡು ಆಚೆ ಸೆಲೆಬ್ರೇಷನ್ ಮಾಡೋದು ಎಲ್ಲರಿಗೂ ಒಂದು ಸರಿಯಲ್ಲ ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದು, ಇತ್ತೀಚೆಗೆ ಕೆಲವೊಂದು ಬೆಳವಣಿಗೆಗಳು ನೋಡ್ತಾ ಇದ್ರೆ, ಸೊ ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ಅವ್ರವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಸೊ ಯಾಕಂದ್ರೆ ಇವಾಗ ದೇವ್ರ ಕೆಲಸ ಮಾಡಿದ್ರೆ ದೇವ್ರ ಕೆಲಸ ಮಾಡ್ಲೇಬೇಕು. ಸೊ ನಾವು ದೇವ್ರ ಕೆಲಸ ಏನು, ಇವಾಗ ದೇವ್ರ ತಾಯಿ ಅವ್ರ ಮಗನ್ನ ಕಾಪಾಡೋ ಕೆಲಸನ ದೇವ್ರು ಮಾಡ್ತಾ ಇದಾರೆ. ಸೊ ಆಪೋಸಿಟ್ ಆಗಿ ಅವ್ರನ್ನ ಹಾಳು ಮಾಡ್ಬೇಕು ಅಂದ್ರೆ ದೇವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಯಾಕಂದ್ರೆ ದುಷ್ಟಶಕ್ತಿ ಶಿಷ್ಟಶಕ್ತಿ ಎರಡೂ ಇರಬೇಕು. ಮತ್ತೆ ಇನ್ನೊಂದು, 25 ವರ್ಷ ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯನ ಯಾರೋ 25 ದಿನದಲ್ಲಿ ಹಾಳು ಮಾಡ್ತೀನಿ ಅಂತ ಅನ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಇವಾಗ ಯಾವುದೇ ಒಬ್ಬ ವ್ಯಕ್ತಿ, ಇವತ್ತೇನ್ ನಾವು ಕರ್ನಾಟಕದಲ್ಲಿ ಇವಾಗ ನಾವು ಎಲ್ಲಾ ದೇವ್ರಗಳನ್ನ ಪೂಜೆ ಮಾಡ್ತೀವಲ್ಲ, ಶಿವನ್ ದೇವಸ್ಥಾನ 100 ಕಡೆ ಇರುತ್ತೆ, ಬಟ್ ಶಿವ ಒಬ್ನೇ. ಹಂಗೆ ನೀವ್ ಯಾವ ಕಡೆ ಏನೇ ಯಾರ್ಯಾರನ್ನ ಬಾಸ್ ಅನ್ನೋ ತರ ಅವ್ರವ್ರ ಟ್ರೀಟ್ ಮಾಡಿದ್ರು, ಅಥವಾ ಎಲ್ಲೇ ಹೋಗ್ಬಿಟ್ಟು ನಿಮ್ಮಷ್ಟಕ್ಕೆ ನೀವು ಬೇರೆ ತರ ಫೀಲ್ ತಗೊಂಡು ಅಥವಾ ಇವ್ರನ್ನ ಹಾಳು ಮಾಡ್ತಿದೀವಿ, ಆ ಕ್ರೇಜ್ ನ ಕಮ್ಮಿ ಮಾಡ್ತಿದೀವಿ ಅಂತ ಅನ್ಕೊಂಡ್ರು, ಯಾಕಂದ್ರೆ ಶಿವ ಹೆಂಗೆ ಒಬ್ನೇನೋ ಹಂಗೆ ಡಿ ಬಾಸ್ ಅನ್ನೋರು ಒಬ್ರೇನೆ. ಆ ಕ್ರೇಜ್ ನ ಬೀಟ್ ಮಾಡಕ್ಕೆ ಇನ್ನೊಬ್ಬ ವ್ಯಕ್ತಿ ಕೈಲಿ ಆಗಲ್ಲ. ಯಾಕಂದ್ರೆ ನಾರ್ಮಲ್ ಆಗಿ ಇವಾಗ ಪ್ರಪಂಚದ ಮೇಲೆ ನಾವ್ ಎಲ್ಲಾ ಕಡೆ ನೋಡ್ತೀವಿ ಸರ್. ಅವತ್ತಿನ ಕಾಲದಲ್ಲಿ ಎಲ್ಲಾರು ಹೇಳ್ತಾರೆ, ನಮ್ಮ ತಾತ ಅವರೆಲ್ಲ ಹೇಳೋರು, ನಮ್ ಕಾಲದಲ್ಲಿ ದೇವ್ರು ಪ್ರತ್ಯಕ್ಷ ಕಾಣೋನು ಅಂತ. ಬಟ್ ಇವತ್ತಿನ ಕಾಲದಲ್ಲಿ ದೇವ್ರು ಪ್ರತ್ಯಕ್ಷ ಕಾಣ್ತಾ ಇಲ್ಲ. ಮನುಷ್ಯ ರೂಪದಲ್ಲೇ ಕೆಲವೊಂದು ಒಳ್ಳೆ ಗುಣ ಅಂತ ಇರೋಂತ ವ್ಯಕ್ತಿಗಳನ್ನ ಇವತ್ತು ಭೂಮಿ ಮೇಲೆ ಬಿಟ್ಟಿದ್ದಾನೆ. ಸೊ ಅಂತದ್ರಲ್ಲಿ ಇವತ್ತೇನ್ ಅಂತ ಶ್ರೀರಾಮನ್ಗೆ ವನವಾಸ ತಪ್ಪಿದ್ದಲ್ಲ, ಕೃಷ್ಣನ ಜೈಲಲ್ಲೇ ಅವ್ರ ಜನ್ಮ ತಾಳಿದ್ದು. ಸೊ ಅಂತದ್ರಲ್ಲಿ ಇವತ್ತು ಈ ಒಂದು ಏನ್ ಕೆಟ್ಟ ದಿನಗಳೈತಿ, ಇದನ್ನೆಲ್ಲ ಕಳೆದು ಒಳ್ಳೆ ದಿನಗಳು ಬಂದೇ ಬರುತ್ತೆ. ಸೊ ಎಲ್ಲಾ ಡಿ ಬಾಸ್ ಫ್ಯಾನ್ಸ್ ಗಳಿಗೆ ಈ ಮೂಲಕ ಕೇಳ್ಕೊಳ್ಳೋದಂದ್ರೆ, ಏನು ನಿಮ್ಮ ಮನಸ್ಸಲ್ಲಿ ನೋವಿಟ್ಕೊಂಡು ಬೇರೆ ಯಾರು ಏನೇ ರಿಯಾಕ್ಟ್ ಮಾಡಿದ್ರು, ಬೇರೆ ಯಾರು ನಮ್ಮನ್ನ ಎಷ್ಟೇ ಕುಗ್ಸಕ್ ಪ್ರಯತ್ನ ಪಟ್ರು, ನಾವು ನಮ್ಮ ಬೇಡಿಕೆನ ದೇವ್ರ ಹತ್ರ ಇಡೋಣ. ಯಾಕಂದ್ರೆ ನಾವು ಇವಾಗ ಎಲ್ಲರೂ ಏನ್ ದರ್ಶನ್ ಸರ್ನ ದೇವ್ರ ಅಂತ ಪೂಜೆ ಮಾಡ್ತಾ ಇದೀವೋ, ಆ ದೇವ್ರನ್ನ ಕಾಪಾಡ್ತಾ ಇರೋಂತ ಎಲ್ಲಾ ದೇವ್ರಗಳ ಹತ್ರ ನಮ್ ಬೇಡಿಕೆ ಇಡೋಣ. ಯಾಕಂದ್ರೆ ನಮ್ಮ ಕೂಗಿಗೆ ಯಾವ್ದೇ ತರ ಮನುಷ್ಯರು ಸ್ಪಂದಿಸ್ತಾ ಇಲ್ಲ ಅಂತಂದಾಗ, ನಮ್ಮನ್ನ ತುಳಿಯೋದಕ್ಕೆ ನಮ್ಮವರೇ, ನಮ್ಮ ಸುತ್ತಮುತ್ತ ಇರೋರೇ ಒಂದು ಕಾಯ್ಕೊಂಡು ಹಸ್ಕೊಂಡಿದ್ದಾರೆ ಅಂತಂದಾಗ ನಮ್ಮ ಕೂಗುನ ದೇವ್ರಿಗೆ ತಲುಪಿಸ್ಬೇಕು. ಸೊ ಈ ಮೂಲಕ ಎಲ್ಲರ ಹತ್ರ ಕೇಳ್ಕೊಳ್ಳೋದಂದ್ರೆ, ಒಳ್ಳೆ ಟೈಮ್ ಬಂದೇ ಬರುತ್ತೆ. ಯಾಕಂದ್ರೆ ಮಳೆಗಾಲ ಅಂದ್ಮೇಲೆ ಚಳಿಗಾಲ, ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟು ಸಾವು ಹೆಂಗೆ ಒಂದು ಈ ನಿಯಮಿತ ಇದೆಯೋ, ಹಂಗೆ ಸಮಾಜದಲ್ಲಿ ನನ್ಗೆ ಈ ಮೀಡಿಯಾ ಪರ್ಸನ್ಸ್ ಇರ್ಬೋದು ಅಥವಾ ಯಾವುದೇ ವ್ಯಕ್ತಿಗಳಿರ್ಬೋದು, ಮೀಡಿಯಾ ಅನ್ನೋದು ಸಮಾಜಕ್ಕೆ ಒಂದು ಅಂಗವಾಗಿರ್ಬೇಕು. ಅಂತದ್ರಲ್ಲಿ ಪ್ರತಿಯೊಂದನ್ನು ಕಾನ್ಸಂಟ್ರೇಷನ್ ಇಟ್ಕೊಂಡು ಪ್ರತಿಯೊಬ್ಬರನ್ನು ಎಲ್ಲದು ಒಳ್ಳೇದು ಕೆಟ್ಟದ್ದು ಎಲ್ಲ ತಿಳಿದಿರೋಂಥ ವ್ಯಕ್ತಿಗಳಿದ್ದೀರಾ. ಸೊ ದಯವಿಟ್ಟು ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡ್ತಾ ಇದ್ರೆ 2 ಪಾಯಿಂಟ್ ಆಫ್ ವ್ಯೂಯಿಂದನೂ ನೋಡ್ರಿ. ಸೊ ಇವತ್ತು ಏನು ಇಷ್ಟು ಜನ ಬಂದಿದಾರೋ, ಇನ್ನ ಕೆಲವು ಜನ ಬಂದಿಲ್ಲ, ಅದು ಇದು ಅಂತ ನಮ್ಗೆ ಬೇಜಾರಿದೆ. ಮತ್ತೆ ತುಂಬಾ ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಹೇಳಿದ್ದಾರೆ, ಈ ಒಳಗಡೆ ನೋವಿಟ್ಕೊಂಡು ಆಚೆ ಬಂದು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ, ಅದರಿಂದ ನಾವು ಥಿಯೇಟರ್ ಹತ್ರ ಬರಲ್ಲ ಅಂತ. ಸೊ ಈ ಒಂದು ಕ್ರೇಜ್ ಇವತ್ತೇನು ರಿಲೀಸ್ ಕ್ರೇಜ್ ಇದೆಯಲ್ಲ, ಅದನ್ನ ರಿಲೀಸ್ ಕ್ರೇಜ್ ಅಲ್ಲಿ ತೋರಿಸ್ಕೊಡ್ಲಿ ಸರ್ ಬೇರೆಯವರು ಅಷ್ಟೇ. ನಾವೇನು ಬೇರೆ ಹೆಸರು ಹೇಳಲ್ಲ, ಅವ್ರು ಇವ್ರು ಅನ್ನೋದು ಬೇಡ. ಆಪೋಸಿಟ್ ಬರ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಇವೆಲ್ಲ ಬಿಟ್ಬಿಡ್ರಿ. ಫಸ್ಟ್ ಈ ರಿಲೀಸ್ ಕ್ರೇಜ್ ನ ರಿಲೀಸ್ ಅಲ್ಲಿ ತೋರಿಸ್ಕೊಡ್ರಿ ಸಾಕು. ಫಸ್ಟ್ ರಿಲೀಸ್ ಆಗೋ ಆಪೋಸಿಟ್ ಯಾಕೆ ಬರ್ತೀರಾ ಅಂತ ಹೇಳ್ತೀರಾ? 15 ವರ್ಷ ಆದ್ಮೇಲೆ ರಿಲೀಸ್ ಆಗ್ತಿರೋ, 19 ವರ್ಷ ಆದ್ಮೇಲೆ ರಿಲೀಸ್ ಆಗ್ತಿರೋ ಅಂತ ಶಾಸ್ತ್ರಿ ಕ್ರೇಜ್ ನೇ ಬೀಟ್ ಮಾಡಕ್ ಆಗಲ್ಲ. ಇನ್ ನಮ್ಮ ನೆಕ್ಸ್ಟ್ ಬರೋ ಡೆವಿಲ್ ಕ್ರೇಜ್ ಬೀಟ್ ಮಾಡಕ್ ಆಗತ್ತಾ? ಈ 25 ವರ್ಷ ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯನ ಇವಾಗ ಅದನ್ನ ತುಳಿಬೇಕು ಅನ್ಕೊಂಡಿರೋರು ಇನ್ನ 25 ಜನ್ಮ ಹೊತ್ಕೊಂಡ್ರು ಆಗಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಂಡು ಸರ್, ಒಂದ್ ಕ್ವಶನ್. ಆಕ್ಚುಲಿ ಈಗ ನೀವೆಲ್ಲ ನಿಮ್ಮ ದುಡ್ಡಲ್ಲಿ ಬಂದಿದ್ದೀರಾ ಅಥವಾ ಯಾರಾದ್ರೂ ದುಡ್ಡು ಕೊಟ್ಟು ನೀವು ನೋಡ್ಸಕ್ ಬಂದಿದ್ದೀರಾ ಸರ್? ಒಂದು ಇವತ್ತು ಏನು ಯಾಕೆ ಆತರ ಕೇಳ್ತೀನಿ ಅಂದ್ರೆ, ಅಭಿಮಾನಿಗಳಿಗೆ ದುಡ್ಡು ಕೊಟ್ಟು ಜೈಕಾರ ಹಾಕಿಸ್ತಾರೆ ಅಂತ ಕೆಲವರು ಹೇಳ್ತಾರೆ ಸರ್. ಒಂದು ಆತರ ಹೇಳೋರು ಯಾರು ಅಂದ್ರೆ, ಅದನ್ನ ಕಣ್ಣಾರೆ ಯಾರೋ ನೋಡಿರ್ತಾರೆ ಎಲ್ಲೋ ಒಂದ್ ಕಡೆ, ಬೇರೆಯವ್ರು ಮಾಡ್ಸಿರೋದನ್ನ. ಆಮೇಲೆ ಇನ್ಕ್ಲೂಡಿಂಗ್ ಇನ್ನ ಒಂದ್ ಕಡೆ ಯಾರೋ ಇವತ್ತು ಆ ವ್ಯಕ್ತಿ ಸುಮ್ನೆ ಹೆಸರು ಹೇಳಿದ್ರೆ ನಮ್ಮ ಬಾಯಿಂದ ಹೆಸರು ಹೇಳಿಸ್ಕೊಳ್ಳೋಷ್ಟು ಯೋಗ್ಯತೆ ಇಲ್ಲ ಅವ್ರಿಗೆ. ಅವ್ರು ಹೇಳ್ತಾರೆ, ಕರ್ನಾಟಕದಲ್ಲಿ ಸೆಲೆಬ್ರಿಟಿಗಳು ಬೆಳಗ್ಗೆ ಎದ್ದು ಬರ್ಡೇಗೆ ಜೈಕಾರ ಹಾಕ್ಸೋದಿಗೆ ಜೂನಿಯರ್ ಆರ್ಟಿಸ್ಟ್ ನ ಕರ್ಸ್ಕೊತಾರೆ ಅಂತ. ಫಸ್ಟ್ ನೀನ್ ಕರ್ನಾಟಕದವನು, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ, ಫಸ್ಟ್ ನಮ್ಮವ್ರನ್ನ ನೀನ್ ತುಳಿಯೋದ್ ಬಿಡು. ಹುಚ್ಚ ಬಂದಂಗೆ ಯಾರ್ಯಾರು ಬೇಕಲ್ಲಿ, ಯಾರ್ಯಾರ ಮುಂದೆ ಬೇಕಲ್ಲಿ ಹೇಳಂತ ತಪ್ಪಾಗುತ್ತೆ. ಯಾಕಂದ್ರೆ ಇವತ್ತು ಏನ್ ಕನ್ನಡಿಗರು ಇದಾರಲ್ಲ, ಯಾವುದೇ ವ್ಯಕ್ತಿ ಮೇಲೆ ಇರ್ಲಿ ಸರ್, ದರ್ಶನ್ ಸರ್ಗೆ ಅಷ್ಟೇ ಅಂತಲ್ಲ, ಪ್ರತಿಯೊಬ್ಬ ಯಾವುದೇ ಸೂಪರ್ ಸ್ಟಾರ್ ಗಳನ್ನ ಪ್ರೀತಿಸುವಂತವ್ರು ನಿಜವಾಗಿ ಪ್ರೀತಿಸ್ತಾ ಇದಾರೆ. ಇವ್ರುಗಳು ಕೂಡ ಹೇಳಿಕೆಯಿಂದ ಯಾವ ಸೆಲೆಬ್ರಿಟಿಗೆ ಆತರ ಫೇಕ್ ಫ್ಯಾನ್ಸ್ ಇದಾರಪ್ಪ ಅನ್ನೋ ತರ ಊಹೆ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕರ್ನಾಟಕಕ್ಕೆ ಬಾಪ್ ಅಂತ ಇರೋರು ಒಬ್ರೇನೆ, ದರ್ಶನ್ ಸರ್. ಯಾಕಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ಬಿಟ್ಟು ಸುಮ್ನೆ ಬಿರುದು ಕೊಡಲ್ಲ, ಚಾಲೆಂಜಿಂಗ್ ಸ್ಟಾರ್ ಅನ್ಬಿಟ್ಟು ಸುಮ್ನೆ ಬಿರುದು ಕೊಡಲ್ಲ.
ಇವತ್ತೇನ್ ಟ್ಯಾಟೋ ಹಾಕ್ಸ್ಕೊಂಡ್ರೆ ದುಡ್ಡು ಕೊಡ್ತಾರೆ ಅಥವಾ ಇನ್ನೊಂದು ಹಾಕ್ಸ್ಕೊಂಡ್ರೆ ದುಡ್ಡು ಕೊಡ್ತಾರೆ ಇದೆಲ್ಲ ಹೇಳ್ತಾ ಇದಾರಲ್ವಾ ಸರ್. ಒಂದೇ ಒಂದ್ ಹೇಳ್ತೀನಿ ಸರ್, ಅವ್ರ ಮನೆ ಹತ್ರ ಸಹಾಯಕ್ಕೆ ಅಂತ ನಿಂತ್ಕೊಳ್ಳೋಷ್ಟು ಜನ ಅವ್ರ ಮನೆ ಹತ್ರ ಪ್ರತಿದಿನ ಸಹಾಯಕ್ಕೆ ಅಂತ ನಿಂತ್ಕೊಳ್ಳೋಷ್ಟು ಜನ ಇವಾಗ ಏನ್ ಅವ್ರ ಬಗ್ಗೆ ಊಹಾಪೋಗಳು ಮಾತಾಡೋದು ಅವ್ರ ಸತ್ರು ಬರಲ್ಲ ಸರ್. ಇದು ಮನ್ಸ ಇಟ್ಕೊಂಡ್ಬಿಡ್ರಿ ಇದಷ್ಟೇ. ಬಾಕ್ಸ್ ಆಫೀಸ್ ಸುಲ್ತಾನ್ ಒಬ್ರೆ, ಅದು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಒಬ್ರೆ. ಬಾಪ್ ಹೋತಾ ಬೇಟ ಹೋತಾ. ನಾವು ಕಷ್ಟಪಟ್ಟು ದುಡ್ದು ಬಂದಿರೋ ದುಡ್ಡು, ನಮ್ ಕಷ್ಟಪಟ್ಟು ಬಂದಿರೋ ದುಡ್ಡಲ್ಲಿ ನಾವು ನಮ್ ಬಾಸ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ನಮ್ ಬಾಸ್ ಬಂದ್ಮೇಲೆ ಇನ್ನೂ ಹಬ್ಬ, ಊರ್ ಹಬ್ಬ ಇದ್ದೇ ಇರುತ್ತೆ. ಯಾವನ್ನು ದುಡ್ಡು ಕೊಟ್ಟು ನಾವು ಬಂದಿಲ್ಲ, ನಮ್ ಸ್ವಂತ ದುಡ್ಡಿಂದ ಬಂದಿದ್ದು. ತುಂಬಾ ಖುಷಿ ಆಗ್ತಿದೆ ಸರ್, ರಿಲೀಸ್ ಮಾಡಿದ್ದಾರೆ. ನಮ್ ಬಾಸ್ ಪ್ರತಿ ಒಬ್ಬ ಕನ್ನಡ ಫಿಲಂ ಹೀರೋದಲ್ಲಿ ಎಲ್ಲಾ ಹೀರೋ ಫಿಲಂ ರಿಲೀಸ್ ಆದಾಗ ಈ ತರ ಕ್ರೌಡ್ ಇರ್ಬೇಕಂತ ತುಂಬಾ ಆಸೆ ಇರುತ್ತೆ. ಆದ್ರೆ ಈ ಕ್ರೌಡ್ ಡಿ ಬಾಸ್ ಅವ್ರ ಒಬ್ರಿಗೆ ಮಾತ್ರ ಬರೋದು, ಬೇರೆ ಯಾವ ಹೀರೋಗೂ ಬರಕ್ ಸಾಧ್ಯನೇ ಇಲ್ಲ. ತುಂಬಾ ಜನ ಹೇಳ್ತಾ ಇದಾರೆ ಬಾಸು ಇಲ್ಲ, ಇವಾಗ ಕ್ರೇಜ್ ಕಡಿಮೆ ಆಯ್ತು. ಅವ್ರಿಗೆ ಹೇಳ್ತಾ ಇದೀನಿ, ಡಿ ಬಾಸ್ ಕರ್ನಾಟಕದಲ್ಲಿ ಒಬ್ಬರೇ ಬಾಸ್ ಇರೋದು. ಇನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ಬರ್ಲಿ, ಯಾವ ಹೀರೋ ಹೋಗ್ಲಿ, ಕನ್ನಡ ಫಿಲಂ ಯಾವ ಫಿಲಂ ಹಿಟ್ ಆಗ್ಬೇಕು, ಯಾವ ಫಿಲಂ ಫ್ಲಾಪ್ ಆಗ್ಬೇಕಂತ ಡಿ ಬಾಸ್ ಸೆಲೆಬ್ರಿಟೀಸ್ಗಳು ಮಾತ್ರ ಇವಾಗಿಂದ ಚೂಸ್ ಮಾಡೋದು. ನಮ್ ಬಾಸ್ ಇಲ್ಲ ಅಂತ ತುಂಬಾ ಜನ ಇದಾರೆ, ಯೋಚನೆ ಮಾಡ್ತಾ ಇದಾರೆ. ಇವಾಗ ಡಿ ಬಾಸ್ ಅವ್ರು ಇರಲ್ಲ, ಆಯ್ತು ಮುಗೀತು, ಅವ್ರ ಕ್ರೇಜ್ ಕಡಿಮೆ ಆಗುತ್ತೆ. ಈ ಫಿಲಂ 2024 ಅಲ್ಲ, 2074 ಬಂದ್ರು ಈ ಕ್ರೌಡ್ ಹಿಂಗೆ ಇದ್ದೇ ಇರುತ್ತೆ. ಇನ್ನು ಯಾವುದೇ ಫಿಲಂ ಬರ್ಲಿ, ನಮ್ ಬಾಸ್ ಬಂದ್ಮೇಲೆ ಇನ್ನೂ ಹಬ್ಬ, ಊರ್ ಹಬ್ಬ ಇರುತ್ತೆ. ಇವಾಗ ಸುಮಾರು ಹಬ್ಬ ಅಲ್ಲ, ಭಾರಿ ಹಬ್ಬನೇ. ಬಾಡುಟ ದುಶ್ಮನ್ಗಳಿಗೆಲ್ಲ